ಇನ್ನು ರಿಪೋರ್ಟ್ ಇನ್ನೂ ಕೊಟ್ಟಾಗಿದೆ. ಆದರೆ ರಾಹುಲ್ ಗಾಂಧಿ ಅವರು ಒಂದಿಷ್ಟು ಕೇಳಿದ್ದಾರೆ. ಅದಕ್ಕೆ ಉತ್ತರವನ್ನು ಕೊಡುವಂಥ ವಿಚಾರದಲ್ಲಿ ಯಾವ ರೀತಿ ಉತ್ತರ ಕೊಟ್ಟಿದ್ದಾರೆ ಅನ್ನೋದೇ ಈಗಿರುವಂಥ ಪ್ರಶ್ನೆ. ಏನು ಉತ್ತರ ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಈಗ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣ ಇದೆಯಲ್ಲ, ಈ ಪ್ರಕರಣದಲ್ಲಿ ಆಗಿರುವಂಥ ಮತ್ತೊಂದಿಷ್ಟು ಬೆಳವಣಿಗೆ ಏನು ಅಂದರೆ, ಅವಸರದ ತೀರ್ಮಾನವೇ ಘಟನೆಗೆ ಕಾರಣ ಅಂತ ಸಿಎಂ ಮತ್ತು ಡಿಸಿಎಂ ತಪ್ಪೊಪ್ಪಿಕೊಳ್ತಾರೆ. ಆದರೆ ಇಲ್ಲಿ ಹೇಳಿದ್ದೇನು, ಸರ್ಕಾರದ ನಡೆ ತೀರ್ಮಾನಗಳ ಬಗ್ಗೆ ರಾಹುಲ್ ಬೇಸರವನ್ನ ವ್ಯಕ್ತಪಡಿಸಿದ್ರಂತೆ. ಇಂತಹ ಘಟನೆ ಮರುಕಳಿಸದಂತೆ ಎಚ್ಚರಿಕೆ ವಹಿಸಿ ಅಂತಿದ್ದಾರೆ. ಈಗ ಆಗಿರೋ ಘಟನೆಗೆ ಹೇಳಿ ಸರ್. ಇಲ್ಲಿ ನೋಡಿದ್ರೆ ವಿಧಾನಸೌಧ ಮುಂದೆ ಏನಾದರೂ ಆಗಿದೇನ್ರಿ ಅಂತ ಕೇಳ್ತಾರೆ. ಅದಕ್ಕೆ ಹೊಣೆಯನ್ನಾಗಿ KSCN ಮಾಡ್ತಾರೆ, RCB ಮಾಡ್ತಾರೆ. ಅಲ್ಲಿ ಹೋಗ್ಬಿಟ್ಟು ಅವಸರದ ತೀರ್ಮಾನವೇ ಇದಕ್ಕೆ ಕಾರಣ ಅಂತ ಹೇಳ್ಕೊಳ್ತಾರೆ. ಇಲ್ಲಿ ನೋಡಿದ್ರೆ ಪೊಲೀಸರನ್ನ ಸಸ್ಪೆಂಡ್ ಮಾಡ್ತಾರೆ. ಪೊಲೀಸರು ಯಾವುದೇ ರೀತಿಯಾಗಿ ಸರಿಯಾಗಿ ಬಂದೋಬಸ್ತನ್ನು ಮಾಡಲಿಲ್ಲ ಅನ್ನುವಂಥ ಆರೋಪವನ್ನು ಮಾಡ್ತಾರೆ. ಯಾವ ರೀತಿಯಾದಂಥ ಸ್ಟ್ಯಾಂಡ್ಸ್ ಸರ್ಕಾರದ್ದು ಅಂತ ಅರ್ಥ ಆಗಲ್ಲ. ದುರ್ಘಟನೆ ನಡೆದಿದ್ರು ಕೂಡ ಯಾಕೆ ಕಾರ್ಯಕ್ರಮವನ್ನು ಮಾಡಿದ್ರಿ? ದುರ್ಘಟನೆ ನಡೆದಿದ್ರು ಕೂಡ DCM ಕ್ರೀಡಾಂಗಣದ ಕಾರ್ಯಕ್ರಮದಲ್ಲಿ ಯಾಕೆ ಭಾಗಿಯಾಗಿದ್ರು? ಕರೆಕ್ಟ್, ಅದು ಯಾಕೆ ಭಾಗಿಯಾದರು ಅಂತ ಹೇಳಿ ಅದಕ್ಕೆ ಅಲ್ಲಿ ಉತ್ತರವನ್ನು ಕೊಡ್ತಾರಂತೆ ರಾಹುಲ್ ಗಾಂಧಿ ಅವರ ಮುಂದೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ವಿಚಾರಕ್ಕೆ ನನಗೆ ಗೊತ್ತೇ ಇರಲಿಲ್ಲ ಅಂತ ಅವ್ರು ಹೇಳೋದು. ಅಲ್ಲಿ ಏನಾಗಿದೆ ಹೊರಗಡೆಗೆ ಅನಾಹುತ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ ಅಂತಾರೆ. ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದೆ ಅಂತ ರಾಹುಲ್ ಗಾಂಧಿ ಹೇಳ್ತಾರೆ. ಅಂದರೆ ಒಂದು ವಿಧಾನಸೌಧ ಮುಂದೆ ಕಾರ್ಯಕ್ರಮ ಮಾಡಿಕೊಂಡು ನೀವು ಸ್ಟೇಡಿಯಂ ಒಳಗಡೆಗೆ ಹೋಗಿ ನೀವು ಮತ್ತೆ ಅಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ, ಪೊಲೀಸ್ ಅಧಿಕಾರಿಗಳು ಈ ಬಗ್ಗೆ ಮಾಹಿತಿಯನ್ನೇ ನೀಡಿರಲಿಲ್ಲ ಅಂತಾರೆ. ಹೆಂಗೆ ಸರ್? ಅಲ್ಲಿ 15 ನಿಮಿಷ ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡೋದನ್ನ 10-15 ನಿಮಿಷದಲ್ಲಿ ಮುಗಿಸಿ ಅಂತ ಹೇಳಿ ಪೊಲೀಸರು ಹೇಳಿದ್ದು ಯಾಕೆ ಅನ್ನೋದಾಗಲ್ವಾ? ಗೊತ್ತಿರುತ್ತೆ ಹೆಚ್ಚು ಕಡಿಮೆ ಆಗ್ಬಿಟ್ಟಿದೆ ಅಂತ ಹೇಳಿ. CM and PCC President briefed the leadership about the incident and the action taken by the government on post-incident. Certainly, we are very much concerned about every human life. We are the party are very much matter about the human life. Unfortunately, the incident happened. Anyway, government of Karnataka has already ordered a judicial inquiry to find out what exactly happened. During the course of judicial inquiry, party didn't want to involve into the nitty-gritty of the issue. But generally, party has clearly viewed that there should be a clear-cut pro-people attitude on this issue also. Other issues, I think so. Not many issues came out today. Basically, the central government attitude was one of the most important things. We were completely neglecting the state of Karnataka on plan allocation. You see the central plan allocation to the state of Karnataka is totally unacceptable. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಒಂದು ರೀತಿಯಾಗಿ ಹೈಕಮಾಂಡನ್ನ ಕೂಡ ಇವರು ಸುಳ್ಳುಗಳ ಸರಮಾಲೆಗಳ ಮೂಲಕವಾಗಿ ಯಾಮಾರಿಸೋ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಯಾಕೆ ಅಂತಂದ್ರೆ ಪೊಲೀಸರು ನನಗೇನು ಮಾಹಿತಿನೇ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಆದರೆ ಪೊಲೀಸರಲ್ಲಿ 10-15 ನಿಮಿಷದಲ್ಲಿ ಕಾರ್ಯಕ್ರಮವನ್ನು ಮುಗಿಸ್ಕೊಳ್ಳಿ, ಇಂಥದ್ದೇನೋ ಒಂದಿಷ್ಟು ಸನ್ನಿವೇಶ ಆಗಿದೆ ಅನ್ನೋದನ್ನ ಹೇಳಿದೀವಿ ಅಂತ ಸ್ವತಃ ಮುಖ್ಯಮಂತ್ರಿಗಳೇ ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾರೆ. ಹೀಗೆಲ್ಲ ಇರಬೇಕಾದ್ರೆ ಯಾವ ರೀತಿಯಾದಂಥ ಸಮಜಾಯಿಸಿಯನ್ನ ಹೈಕಮಾಂಡ್ ಕೊಟ್ಟು ಬರ್ತಾರೆ ಅಂತ ಇವರು? ಅರುಣ್, ಪ್ರಮುಖವಾಗಿ ಅವತ್ತು ಇಲ್ಲಿ ಘಟನೆ ನಡೆದ ನಂತರದಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾತಾಡುವಂಥ ರೀತಿ ಮತ್ತು ಇವತ್ತು ಹೈಕಮಾಂಡ್ ಮುಂದೆ ಆಡಿರುವಂಥ ರೀತಿ ಎರಡಕ್ಕೂ ಸಾಕಷ್ಟು ವ್ಯತ್ಯಾಸಗಳಿದೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಯಾಕಂದರೆ ಇಲ್ಲಿ ನಮಗೆ ವಿಷಯ ಗೊತ್ತಿರಲಿಲ್ಲ, ಪೊಲೀಸರು ತಡವಾಗಿ ಮಾಡಿದ್ರು ಅಥವಾ ಪೊಲೀಸರು ತಪ್ಪು ಮಾಡಿದ್ರು, ಹೀಗೆ ಬೇರೆ ಬೇರೆ ವಿಚಾರಗಳನ್ನ ಇಟ್ಕೊಂಡು ಸಸ್ಪೆಂಡ್ ಮಾಡೋದು ಸೇರಿದಂತೆ ಸಾಕಷ್ಟು ಕ್ರಮಗಳನ್ನ ತೆಗೆದುಕೊಂಡ್ರು ಮತ್ತು ಅದಕ್ಕೆ ಸಮರ್ಥನೆ ಕೂಡ ಅವರ ಬಳಿ ಇತ್ತು. ಆದರೆ ಹೈಕಮಾಂಡ್ ಬಳಿ ಹೇಳುವಾಗ ಕೇವಲ ಇಲ್ಲೇ ಹೇಳದಂತೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಏನೆಲ್ಲ ಘಟನೆಗಳಾಯಿತು ಮತ್ತು ಆಗಿಲ್ಲ ಅನ್ನುವಂಥ ವಿಚಾರಗಳನ್ನ ಅಲ್ಲಿ ಪ್ರತ್ಯೇಕವಾಗಿ ಹೇಳಬೇಕಾಗುತ್ತೆ. ಯಾಕಂದರೆ ಬೇರೆ ಬೇರೆ ಮೂಲಗಳಿಂದ ಮಾಹಿತಿ ಕೂಡ ಹೈಕಮಾಂಡ್ಗೆ ಇರುತ್ತೆ. ಆದರೆ CM DCM ಇರ್ಬೋದು, ಇಬ್ಬರು ಕೂಡ ಅಲ್ಲಿ ಕೊಟ್ಟಂಥ ಮಾಹಿತಿಯಲ್ಲಿ ತಮಗೆ ಗೊತ್ತಿರಲಿಲ್ಲ ಅಂದರೆ ಸ್ವಲ್ಪ ತಡವಾಗಿ ಗೊತ್ತಾಯಿತು ಅನ್ನೋ ವಿಚಾರಕ್ಕೆ ಅಧಿಕಾರಿಗಳ ವಿರುದ್ಧ ಗರಂ ಆದರು ಅನ್ನುವಂಥದ್ದು ಒಂದು ಕಡೆ. ಆದರೆ ಉಪಮುಖ್ಯಮಂತ್ರಿಗಳು ಗ್ರೌಂಡ್ಗೆ ಹೋಗಿ ಸೆಲೆಬ್ರೇಷನನ್ನು ಕಡಿಮೆ ಅವಧಿಯಲ್ಲಿ ಮುಗಿಸಿ ಅಂತ ಹೇಳಿ ಬರುವಾಗ ಸಾವು ನೋವುಗಳಾಗಿತ್ತು ಅನ್ನುವಂಥ ಸ್ಪಷ್ಟವಾದ ಮಾಹಿತಿ ಅವರಿಗಿತ್ತು. ಆ ಕಾರಣಕ್ಕೆ ಹೇಳಿ ಬಂದೆ ಅನ್ನುವಂಥದ್ದು ಕೂಡ ಅವರು ಹೇಳಿರುವಂಥದ್ದು. ಆದರೆ ಇವತ್ತು ಹೈಕಮಾಂಡ್ ಬಳಿಯಲ್ಲಿ ತಮ್ಮದೇ ಆದ ವಾದವನ್ನು ಇಬ್ಬರು ಮಂಡಿಸ್ತಾರೆ. ಅಂದರೆ ತಮಗೆ ಆಯೋಜನೆ ಮಾಡಿದ್ರಲ್ಲಿ ತಪ್ಪಾಗಿಲ್ಲ ಅಂತನೋ ಅಥವಾ ನಾವು ಅದರಲ್ಲಿ ಯಾವುದೇ ರೀತಿ ಮಿಸ್ಟೇಕ್ಸ್ ಇಲ್ಲ ಅಂತನೋ, ಅಧಿಕಾರಿಗಳು ಕೆಲವು ಹಂತದಲ್ಲಿ ಎಡವಿದ್ರು ಅಂತನೋ ಅಥವಾ
ಸರಿಯಾದ ಮಾಹಿತಿ ಕೊಡಲಿಲ್ಲ ಅನ್ನುವಂಥ ರೀತಿಯಲ್ಲಿ ತಮ್ಮದೇ ಆದ ಸಮರ್ಥನೆಗಳನ್ನು ಅವರು ಮಾಡಿಕೊಂಡು ಬಂದಂತೆ ಕಾಣಿಸ್ತಾ ಇದೆ. ಆದರೆ ಈ ಸಮರ್ಥನೆ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಸಹಜವಾದ ಪ್ರಶ್ನೆ. ಯಾಕಂದರೆ ಇಲ್ಲಿ ಮಾತನಾಡ್ತಿದ್ದ ದಾಟಿಗೂ ಅಲ್ಲಿ ಮಾತನಾಡಿರುವಂಥ ರೀತಿಗೂ ಸಾಕಷ್ಟು ವ್ಯತ್ಯಾಸ ಇರೋದ್ರಿಂದ ಅಲ್ಲೊಂದು ರೀತಿಯಲ್ಲಿ ಇಲ್ಲೊಂದು ರೀತಿಯಲ್ಲಿ ಮಾತನಾಡಿದೆ ಅಂತೂ ಸ್ಪಷ್ಟವಾಗ್ತಿರುವಂಥ ಕೂಡ. ಅರುಣ್. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.